ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ ಮೈನಾ, ದುಡ್ಡು ಕಾಸು ಅಂತ ಏನಾದ್ರೂ ಹೊಂದಿಸ್ತಾನೆ? ಹಾಕ ಮಾಡ್ತಿದ್ದೀನಿ. ನನ್ನ ಜೊತೆ ಧ್ರುವ ಅವರು ಸಹಾಯ ಮಾಡ್ತಿದ್ದಾರೆ. ನಾನು ಹೇಗೋ ಮಾಡಿ ಹೊಂದಿಸ್ತೀನಿ ಬಿಡು. ಪದೇ ಪದೇ ಫೋನ್ ಮಾಡಿ ನಿಂಗೆ ತೊಂದರೆ ಕೊಡ್ತಿದ್ದೀನಿ ಅನ್ಕೋಬೇಡ ಕಣ. ನನಗೆ ಬೇರೆ ದಾರಿನೇ ಇಲ್ಲ ಮೈನಾ, ಅದಕ್ಕೆ ನಿನಗೆ ಫೋನ್ ಮಾಡ್ತಿದ್ದೀನಿ. ಅಕ್ಕ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ ಕಣೆ, ನನ್ಗಲ್ದೆ ನೀನ್ ಯಾರಿಗೆ ಫೋನ್ ಮಾಡಬೇಕು? ಹೌದು, ಆದ್ರೂ ಗಿದ್ರು ಏನೂ ಇಲ್ಲ ನೋಡು. ನೀನೇನು ಹೆದರ್ಕೋಬೇಡ, ನಾನು ಏನೋ ಒಂದು ಮಾಡ್ತೀನಿ, ಸರಿನಾ? ನೀನ್ ಧೈರ್ಯವಾಗಿರ್ಬೇಕು. ಅಪ್ಪ ಅಮ್ಮನ್ಗೆ ನೀನೇ ಧೈರ್ಯ ಹೇಳ್ಬೇಕಾಗಿರೋಳು. ಸರಿ. ಮತ್ತೆ ಇನ್ನೇನು ಸಮಸ್ಯೆ ಇಲ್ಲ ತಾನೆ? ಅದು ಕೃಷ್ಣನಾ? ಅವನೇನ್ ಮಾಡ್ದ? ಇವತ್ತು ಆ ವೀರೇಂದ್ರ ಮತ್ತೆ ಕೃಷ್ಣ ಊರಿನ ಗೌಡ್ರು ಕರ್ಕೊಬಂದು ಮನೆ ತವ ಜಗಳ ಮಾಡ್ದ. ಅಪ್ಪ ಅವಂಗೆ ಬಾಯಿಗೆ ಬಂದಂಗ್ ಬೈದ ಮೈನಾ. ಎಷ್ಟು ಧೈರ್ಯ ಇದ್ರೆ ಮನೆ ಗಂಟ ಬಂದು ಗಲಾಟೆ ಮಾಡ್ತಾರೆ? ಇಲ್ಲ ಕಣೆ, ಇದೆಲ್ಲ ಕೃಷ್ಣನ ಕಿತಾಪತಿ. ಅವನ್ಗೆಲ್ಲ ದೆವ್ವ ಮೆಟ್ಕೊಂಡಿರ್ಬೇಕು. 3 ದಿನ ಟೈಮ್ ಕೊಟ್ಟವ್ರ ತಾನೆ, ಮಧ್ಯದಲ್ಲೇನೋ ಒಂದು ಟೈಮ್ ಕೊಟ್ಟವ್ರ ತಾನೆ. ನೋಡು, ನಮ್ಮ ಅಜ್ಜಿ ತಾತನ್ ಸಮಾಧಿಗೆ ಮುಟ್ಟೋದಿರ್ಲಿ, ಕಾಲಿಟ್ರು ಕೈಕಾಲ್ ಮುರಿತೀವಿ ಅಂತ ಹೇಳು. ಇನ್ನೊಂದು ಯೋಚನೆ ಮಾಡಬಾರ್ದವ್ರು. ನೋಡಿ, ನೀವೇನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡು, ಇಲ್ಲಿ ಬಗ್ಗದ್ರೆ ಜುಟ್ಟಿಡಿತಾರೆ, ಎದ್ರೆ ಕಾಲ್ ಹಿಡಿತಾರೆ. ಅವ್ರ ರಾಕ್ಷಸರು ಕಣೆ, ಅವ್ನ್ ಏನ್ ಬೇಕಾದ್ರೂ ಮಾಡ್ತಾನೆ. ಮೊದ್ಲು ಅವ್ರ ಮುಖದ ಮೇಲೆ ದುಡ್ಡನ್ ಬಿಸಾಕ್ಬೇಕು. ನೋಡು, ನಾನಿರೋ ಗಂಟ ಹಾಗಾಗಕ್ ನನ್ ಬಿಡಲ್ಲ ಅಕ್ಕ. ನಮ್ಮ ಅಜ್ಜಿ ತಾತನ ಮಣ್ಣು ಮಾಡಿರೋ ಜಾಗ ಕಣೆ ಅದು. ನಮ್ ಪಾಲಿನ ದೇವಸ್ಥಾನ ಇದ್ದಂಗೆ. ಯಾವುದೇ ಕಾರಣಕ್ಕೂ ಅದು ಕೈ ತಪ್ಪೋಗಲ್ಲ. ಕೈ ತಪ್ಪೋಗೋದಕ್ಕೆ ನಾನು ಬಿಡೋದು ಇಲ್ಲ. ಇವತ್ತು ನಾನು ಧ್ರುವ ಅವರು ಬ್ಯಾಂಕ್ ಸಾಲ ಕೇಳಕ್ ಹೋಗಿದ್ವಿ. ಅವರು ಆಡಾಡೋದಕ್ಕೆ ಏನಾದ್ರೂ ಪತ್ರ ಇದ್ರೆ ತಗೊಂಡ್ ಬನ್ನಿ ಅಂತ ಹೇಳೋರೆ. ಧ್ರುವ ಅವರು ಹೇಗಾದ್ರೂ ಮಾಡಿ ಪತ್ರ ತರ್ತೀನಿ ಅಂತ ಹೇಳೋರೆ. ನೋಡು, ನೀನೇನು ಚಿಂತೆ ಮಾಡ್ಬೇಡ, ನಾಳೆನೆ ಹೋಗಿ ಆ ಪತ್ರ ಏನಿದೆಯೋ ಅದನ್ನ ಅಡೇಟ್ಬಿಟ್ಟು ಬರ್ತೀವಿ. ಹೇಗಾದ್ರೂ ಮಾಡಿ ನಾನು ದುಡ್ಡು ಹೊಂದಿಸ್ತೀನಿ ಅಕ್ಕ, ದುಡ್ಡು ಹೊಂದಿಸ್ತೀನಿ. ಸರಿ ಮೈನಾ, ಅಷ್ಟು ಮಾಡು. ನಾನು ಫೋನ್ ಇಡ್ತೀನಿ. ಅಪ್ಪಯ್ಯ ಕೇಳಿಸ್ಕೊಂಡ್ರೆ ಬೈತಾರ ಆಮೇಲೆ. ಸರಿ ಅಕ್ಕ. ಹೇಳಿ ಮೇನವ್ರೆ. ಮಲ್ಗಿದ್ರಾ? ಇಲ್ಲ, ಹೇಳಿ ಮೇನವ್ರೆ. ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದೀರಾ? ಏನಾಯ್ತು? ಧ್ರುವ ಅವರೇ, ದಯವಿಟ್ಟು ಕ್ಷಮಿಸಿ. ಮತ್ತೆ ಮತ್ತೆ ಫೋನ್ ಮಾಡಿ ನಿಮಗ್ ತೊಂದರೆ ಕೊಡ್ತಿದ್ದೀನಿ. ಅಯ್ಯೋ ಚಚೆ, ಏನ್ ಮೇನವ್ರೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು, ನಾನು ಏನು ಅನ್ಕೊಳಲ್ಲ. ಸರಿ, ಇವಾಗ ಏನ್ ವಿಷಯ ಹೇಳಿ. ಅದು ಧ್ರುವ ಅವರೇ, ಅಕ್ಕ ಫೋನ್ ಮಾಡಿದ್ಲು. ಮನೆ ಹತ್ರ ಆ ಕೃಷ್ಣ ವೀರೇಂದ್ರ ಹೋಗಿ ಇವತ್ತು ಜಗಳ ಮಾಡಿದ್ರಂತೆ. ತುಂಬಾ ಅಳ್ತಿದ್ಲು. ನಾನು ಅವಳಿಗೆ ನಾನು ಹೆಂಗಾದ್ರೂ ಮಾಡಿ ನಾನು ದುಡ್ಡು ತರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಫೋನ್ ಮಾಡಿದೆ. ನಾಳೆ ನಿಮ್ಮ ಫ್ರೆಂಡು ಪತ್ರ ಕೊಡ್ತಾರಲ್ವಾ, ದುಡ್ಡು ಸಿಗುತ್ತಲ್ವಾ? ಅಳ್ಬೇಡಿ ಮೇನವ್ರೆ, ದುಡ್ಡು ಸಿಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಜಮೀನ್ ಬಿಡಿಸ್ಕೊಡೋ ಜವಾಬ್ದಾರಿ ನಂದು, ಸರಿನಾ? ನಿಜವಾಗ್ಲೂ ದುಡ್ಡು ಸಿಗುತ್ತಲ್ವಾ? ಸಿಗುತ್ತೆ ಮೇನವ್ರೆ, ನನ್ನ ನಂಬಿ. ಅವರೇ, ನಿಮ್ಮನ್ ಬಿಟ್ಟು ಯಾರಿದ್ದಾರೆ ನನ್ನ ನಂಬಕ್ಕೆ? ನನ್ಗೆ ಯಾರು ಇಲ್ಲ ಧ್ರುವ. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನೀವೇ ನನ್ನ ಕಾಪಾಡಬೇಕು. ಏನ್ ಮೈನವ್ರೆ, ನೀವು ಕಾಪಾಡಬೇಕು ಅಂತ ಅಲ್ಲ,
ನಾನು ಕಷ್ಟದಲ್ಲಿದ್ದಿದ್ರೆ ನೀವು ನನಗೆ ಸಹಾಯ ಮಾಡ್ತಿರ್ಲಿಲ್ವಾ? ಇದು ಅಷ್ಟೇ, ನೀವು ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಬೇಡ ಧ್ರುವ ಅವ್ರೆ, ಬೇಡ. ಈ ತರ ಕಷ್ಟ ನಿಮಗೆ ಯಾವತ್ತೂ ಬರಬಾರ್ದು. ನೀವು ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿರ್ತೀವಿ ಮೈನವ್ರೆ, ಯೋಚನೆ ಮಾಡಬೇಡಿ. ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಿದೆ ಅನ್ಸುತ್ತೆ, ದಯವಿಟ್ಟು ಕ್ಷಮಿಸಿ. ಅದೆಲ್ಲ ಏನು ಇಲ್ಲ ಅಂತ ಹೇಳ್ತಿಲ್ವಾ? ನೀವು ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಗುಡ್ ನೈಟ್. ಸರ್ಸು ಮನೆ ಪತ್ರನ ಬೀರುವಲ್ಲೇ ಇಟ್ಟಿರ್ಬೇಕನ್ಸುತ್ತೆ. ಕೀ ಎಲ್ಲಿರ್ಬೋದು? ಸರ್ಸು ಎಲ್ಲಿಟ್ಟಿದ್ದಾಳೋ ಗೊತ್ತಿಲ್ವೇ? ಎಲ್ಲಿಟ್ಟಿರ್ಬೋದು? ಇನ್ನೆಲ್ಲಿ ಇಟ್ಟಿರ್ತಾಳೆ? ದಿಮ್ ಕೆಳಗೆ ಇಟ್ಟಿರ್ತಾಳೆ. ಆದರೆ ಹೇಗೆ ತಗೊಳ್ಳೋದು? ಟ್ರೈ ಮಾಡೋಣ. ಇದೆ. ಸರ್ಸು, ನನ್ನನ್ನು ಕ್ಷಮಿಸ್ಬಿಡು. ಪಾಪ ಮೈನಾ ತುಂಬ ಕಷ್ಟದಲ್ಲಿದ್ದಾಳೆ. ಅವಳಿಗೆ ಸಹಾಯ ಮಾಡೋದಕ್ಕೂ ಯಾರೂ ಇಲ್ಲ. ಅವಳು ನನ್ನನ್ನೇ ನಂಬ್ಕೊಂಡಿದ್ದಾಳೆ. ಆ ನಂಬಿಕೆನ ನಾನು ಉಳಿಸ್ಕೊಂಡ್ರೇನೆ ಅವ್ರ ಕುಟುಂಬದ ಮಾನ ಮರ್ಯಾದೆ ಉಳಿಯೋದು, ಅವ್ರ ಅಪ್ಪ ಅಮ್ಮನ ಜೀವ ಉಳಿಯೋದು. ಅದಕ್ಕೋಸ್ಕರ ನಾನು ನಿನ್ನ ಮಾತು ಮೀರಿ ಈ ತಪ್ಪು ಮಾಡ್ತಿರೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸರ್ಸು.